ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ತುಂಬ ದಿನಗಳಾದಮೇಲೆ ನನ್ನದೊಂದು ಫೇವ್ರೆಟ್ ಟಾಪಿಕ್ನ ವಿಡಿಯೋ ಮತ್ತೆ ಮಾಡ್ತಾ ಇದ್ದೇನೆ. ತಮ್ನೇಲಲ್ಲಿ ನೋಡಿದ್ರಲ್ವಾ, ಬೆಳಗ್ಗೆಯಿಂದ ರಾತ್ರಿವರೆಗೆ ನಮ್ಮ ಆರುಷಿದ್ದು ಫುಡ್ ರೂಟೀನನ್ನು ಕ್ಯಾಪ್ಚರ್ ಮಾಡಿದ್ದೇನೆ. ಬೆಳಗಿನ ತಿಂಡಿಗೆ ಇವತ್ತು ಮಿಲೆಟ್ ದೋಸೆ. ಮಿಲೆಟ್ ನಾನು ಯೂಸ್ ಮಾಡಿರೋದು ಜೋವರ್ ಮಿಲೆಟ್. ಬೇರೆ ಬೇರೆ ಥರದ್ದು ಮಿಲೆಟನ್ನು ನಾವು ಯೂಸ್ ಮಾಡ್ತೇವಲ್ವ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇವತ್ತು ಜೋವರ್ ಮಿಲೆಟ್ ಯೂಸ್ ಮಾಡಿರೋದು. ಆ್ಯಂಡ್ ಇದರದ್ದು ದೋಸೆ ಕೂಡ ಹಾಗೆ ನಾವು ಬೇರೆ ಬೇರೆ ಥರ ಮಾಡಬಹುದು. ಮುಂಚಿನ ದಿನ ಗ್ರೈಂಡ್ ಮಾಡಿ ಇಟ್ಟು ನಾರ್ಮಲ್ ಆಗಿ ನಾವು ಉದ್ದಿನ ದೋಸೆ ಎಲ್ಲ ಹೇಗೆ ಮಾಡ್ತೇವೆ ಆ ಥರ ಫರ್ಮೆಂಟೇಷನ್ಗೆ ಇಟ್ಟು ಅದಾದಮೇಲೆ ದೋಸೆ ಮಾಡ್ಕೊಳ್ಬಹುದು. ಅದಕ್ಕೆ ನಾವು ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಲೆಟ್ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬಹುದು. ಮತ್ತು ಬೇಕಾದರೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ಕೊಳ್ಬಹುದು. ಅದೊಂದು 7-8 ಗಂಟೆ ನೆನೆದಾದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡು, ಅಂದರೆ ಪ್ರೀವಿಯಸ್ ನೈಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ದೋಸೆ ಮಾಡ್ಕೊಳ್ಬಹುದು. ಇಲ್ಲದಿದ್ದರೆ ಇನ್ಸ್ಟೆಂಟಾಗಿ ಕೂಡ ಗ್ರೈಂಡ್ ಮಾಡ್ಕೊಳ್ಬಹುದು. ಅಂದರೆ ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ಗ್ರೈಂಡ್ ಮಾಡುವಾಗ ಬೇಕಾದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬಹುದು. ಅಥವಾ ಪ್ರೀವಿಯಸ್ ಡೇ ಸೋಕ್ ಮಾಡುವಾಗ ಸ್ವಲ್ಪ ಅಕ್ಕಿ ಕೂಡ ಒಟ್ಟಿಗೆ ಸೋಕ್ ಮಾಡಿ ಇಟ್ಕೊಳ್ಬಹುದು. ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕಬಹುದು. ಈ ಥರ ಬೇರೆ ಬೇರೆ ಥರ ನಾವು ಮಾಡ್ಕೊಳ್ಳಿಕ್ಕಾಗ್ತದೆ ಈ ಮಿಲೆಟ್ ದೋಸೆ. ನಾನಿವತ್ತು ಇನ್ಸ್ಟೆಂಟಾಗಿ ಗ್ರೈಂಡ್ ಮಾಡ್ಕೊಂಡಿರೋದು. ಅದಕ್ಕೆ ಜೋವರ್ ಮತ್ತು ಅಕ್ಕಿ ಸ್ವಲ್ಪ ಮತ್ತು ಗ್ರೈಂಡ್ ಮಾಡ್ಕೊಳ್ಳುವಾಗ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೇನೆ. ಬೆಳಗ್ಗೆನೇ ಗ್ರೈಂಡ್ ಮಾಡಿ ಆವಾಗಲೇ ದೋಸೆ ಮಾಡಿದ್ದು. ಅದಕ್ಕೆ ನಾನಿವತ್ತು ಕಾಂಬಿನೇಷನ್ ಆಗಿ ಕೊಕೊನಟ್ ಚಟ್ನಿಯನ್ನು ಮಾಡಿದ್ದೇನೆ. ಚಟ್ನಿ ಆದಷ್ಟು ಕಡಿಮೆ ಖಾರದಲ್ಲಿ ಇರ್ತದೆ ನಮ್ಮ ಮನೆಯಲ್ಲಿ, ಆರುಷ್ ತಿನ್ನಬೇಕು ಅಂತ ಹೇಳಿ. ಆದರೆ ಅವನಿಗೆ ಚಟ್ನಿ ಅಂದರೆ ಎಷ್ಟಂದ್ರೂ ಅಷ್ಟಕ್ಕಷ್ಟೇ. ಆದರೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿ ನಾನು ಕೊಡೋದನ್ನು ಸ್ಟಾಪ್ ಮಾಡೋದಿಲ್ಲ. ಸ್ವಲ್ಪ ಆದರೂ ಕೊಡ್ತೇನೆ. 1-2-3 ಬೈಟ್ ಆದರೂ ಅವನು ಚಟ್ನಿಯಲ್ಲಿ ತಿನ್ನಬೇಕು ಅಂತ ಹೇಳಿ. ಅದಾದಮೇಲೆ ಅವನೇ ರಿಕ್ವೆಸ್ಟ್ ಮಾಡ್ತಾನೆ ಹಾಲಲ್ಲಿ ತಿನ್ನೋದಕ್ಕೆ ಕೆಲವೊಂದು ತಿಂಡಿಯನ್ನು. ಸೊ ಆ ಟೈಮಲ್ಲಿ ಸ್ವಲ್ಪ ಹಾಲನ್ನು ಕೊಟ್ಟರೆ ಅದರಲ್ಲಿ ಡಿಪ್ ಮಾಡಿ ತಿಂತಾನೆ. ಖಾರ ಕಡಿಮೆ ಮಾಡಿ ಸಾಂಬಾರೆಲ್ಲ ಮಾಡಿದರೆ ಆರಾಮಾಗಿ ತಿಂತಾನೆ ದೋಸೆ ಇಡ್ಲಿ ಎಲ್ಲ. ಬಟ್ ನನಗೆ ಬೆಳಗ್ಗೆ ಕೆಲವೊಂದು ದಿನ ತುಂಬ ಟೈಮ್ ಸಿಗೋದಿಲ್ಲ ನೋಡಿ, ಆವಾಗ ನಾನು ಚಟ್ನಿಯಲ್ಲಿ ಕೆಲಸ ಮುಗಿಸೇ ಬಿಡ್ತೇನೆ. ಸೊ ಬೆಳಗಿನ ಇವತ್ತಿನ ತಿಂಡಿ ಈ ಥರ ಆಯಿತು. ಸಣ್ಣದಾಗಿ ಕಟ್ ಮಾಡಿ ತಿನ್ನಿ, ಡಿಪ್ ಮಾಡಿ ತಿನ್ನಿ, ಇದೆಲ್ಲ ಸ್ವಲ್ಪ ಗೈಡೆನ್ಸ್ ಬೇಕಾಗ್ತಾ ಇರುತ್ತೆ. ಸೊ ನಾನು ಕಿಚನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವನಿಗೇನಾದರೂ ಅಗತ್ಯ ಇದ್ದರೆ ಮಾತಾಡ್ತಾನೆ, ನಾನು ಕೂಡ ರೆಸ್ಪಾನ್ಸ್ ಕೊಡ್ತಾ ಇರ್ತೇನೆ. ಇನ್ನು 10-11 ಗಂಟೆ ಅಷ್ಟೊತ್ತಿಗೆ ಹೆಚ್ಚಾಗಿ ಸ್ನ್ಯಾಕ್ಸ್ ಮುಗಿಸೋದು ಹಣ್ಣಲ್ಲೇ. ನಾನು ಅವನಿಗೆ ಬೆಳಗ್ಗೆ ಹೆಚ್ಚಾಗಿ ಆರಾಮಾಗಿ ತಿಂದಿರ್ತಾನೆ ತಿಂಡಿಯನ್ನು ಬೇಕಾಗುವಷ್ಟು. ಸೊ ಫ್ರೂಟ್ಸ್ ಕೊಡಬೇಕಲ್ವ, ಅದನ್ನು 10-11 ಗಂಟೆ ಅಷ್ಟೊತ್ತಿಗೆ ಕೊಡ್ತೇನೆ. ಕೆಲವೊಂದು ಸಲ ಅವನಿಗೇನು ಬೇಕು ಅಂತ ಕೇಳ್ತೇನೆ. ಕೆಲವೊಂದು ಸಲ ಏನಾದರೂ ಇವತ್ತೇ ಓಪನ್ ಮಾಡಬೇಕು, ಇವತ್ತೇ ಕಟ್ ಮಾಡಬೇಕು ಅಂತ ಇರುವಂತಹ ಫ್ರೂಟ್ಸ್ ಏನಿರುತ್ತೆ ಅದನ್ನು ಕಟ್ ಮಾಡಿ ಕೊಟ್ಟರೆ ಆರಾಮಾಗಿ ತಿಂತಾನೆ. ಇನ್ನು ನಾನು ಮಧ್ಯಾಹ್ನದ್ದು ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಸ್ವಲ್ಪ ದಾಲ್ ಕುಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕುಕ್ ಮಾಡೋದಕ್ಕೆ ಇಟ್ಟಿದ್ದೇನೆ ಕುಕ್ಕರಲ್ಲಿ. ಇನ್ನು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಸ್ವಲ್ಪ ಕರಿಮೆಣಸು ಮತ್ತು ಚಕ್ಕೆ, 1 ಏಲಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕ್ಕೊಂಡೆ. ಒಂದು ಸ್ವಲ್ಪ ಕೆಂಪು ಮೆಣಸನ್ನು ಹಾಕಿ ರೋಸ್ಟ್ ಮಾಡಿಕೊಂಡೆ. 2 ಕೆಂಪು ಮೆಣಸು ಹಾಕಿದ್ದು, ಯಾಕಂದರೆ ಖಾರ ನಮಗೆ ಆದಷ್ಟು ಕಡಿಮೆ ಆಗಬೇಕು. ರೋಸ್ಟ್ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು 1-2 ಸುತ್ತು ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೊಂದು 2 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಯೂಸ್ ಮಾಡ್ತಾ ಇರೋದು ತೆಂಗಿನಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಾಳು ಮತ್ತು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕಿ ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಾಯ್ಲ್ ಮಾಡ್ಕೊಳ್ಬೇಕು. ಇವಾಗ ಬೇಕಾದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಬಾಯ್ಲ್ ಆಗೋವರೆಗೆ ವೆಯ್ಟ್ ಮಾಡಬೇಕು. ಅದಾದಮೇಲೆ ನಾವು
ಏನು ಕುಕ್ ಮಾಡ್ಕೊಂಡಿರುವಂತಹ ಬೇಳೆ ಮತ್ತು ಈರುಳ್ಳಿ ಟೊಮ್ಯಾಟೊ ಏನಿದೆ ಅದನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಟೊಮ್ಯಾಟೊ ತುಂಬ ಜಾಸ್ತಿ ಯೂಸ್ ಮಾಡಿದ್ದು ಯಾಕಂದರೆ ಈ ಹುಳಿಯ ಅಂತ ಒಂದು ಟೇಸ್ಟ್ ಕೂಡ ಬರಬೇಕು ಮತ್ತು ನಮಗೆ ಅದರಲ್ಲಿ ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರಬೇಕಲ್ವ. ಇವಾಗ ಹುಳಿಗೆ ನಾವು ಬೇಕಾದರೆ ಹುಣಸೆ ಹುಳಿ ಕೂಡ ಯೂಸ್ ಮಾಡಬಹುದು, ಆದರೆ ಅದು ಜಸ್ಟ್ ಟೇಸ್ಟ್ ಮಾತ್ರ ಕೊಡುತ್ತೆ, ನಮಗೆ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಟೊಮ್ಯಾಟೊ ಯೂಸ್ ಮಾಡಿರೋದು. ಬೇಕಾಗುವಷ್ಟು ನೀರು ಹಾಕಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮ್ಯಾಟೊ ರಸಮ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುವಂತಹ ಟೇಸ್ಟ್ ಇರುತ್ತೆ ಮತ್ತು ಹೆಲ್ದಿ ಅಂತ ಕೂಡ ಹೇಳಬಹುದು. ಇನ್ನು ನಾನು ಒಂದು 2-3 ಪೀಸ್ ಚಿಕನನ್ನು ಕುಕ್ ಮಾಡ್ಕೊಳ್ತಾ ಇದ್ದೇನೆ. ಆರುಷ್ಗೆ ಮಾತ್ರ ಇದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಮೆಣಸು ಖಾರಕ್ಕೆ ಯೂಸ್ ಮಾಡ್ತಾ ಇರೋದು. ಬೇರೆ ಏನೂ ಇಲ್ಲ, ಮಸಾಲೆ ಇಷ್ಟೇ ಮತ್ತು ಸ್ವಲ್ಪ ಅರಶಿನ ಹಾಕೋದಷ್ಟೇ. ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ಇದು ತರಿಯಾಗಿ ಗ್ರೈಂಡ್ ಆಗುತ್ತಷ್ಟೇ, ಯಾಕಂದರೆ ಜಾಸ್ತಿ ಮಸಾಲೆ ಕೂಡ ಇಲ್ಲ ಅಲ್ವಾ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇನ್ನು ನಾನು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಅಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಕೂಡ, ಅದಕ್ಕೋಸ್ಕರ ತುಪ್ಪ ಯೂಸ್ ಮಾಡಿದ್ದು. ಅದಾದಮೇಲೆ ಗರಂ ಮಸಾಲ, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಮಾತ್ರ ಯೂಸ್ ಮಾಡಿದ್ದು, ಏಲಕ್ಕಿ ಏನು ಯೂಸ್ ಮಾಡಲಿಲ್ಲ ಇವಾಗ. ಮತ್ತು ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸ್ಕೊಳ್ತೇನೆ ಮತ್ತು ಚಿಕನನ್ನು ಹಾಕ್ಕೊಳ್ತೇನೆ. ನಾವು ಗರಂ ಮಸಾಲೆ ಬೇಕಾದರೆ ಗ್ರೈಂಡ್ ಮಾಡುವಂತಹ ಮಸಾಲೆಗೆ ಹಾಕ್ಕೊಳ್ಬಹುದು, ಇಲ್ಲದ್ರೆ ಈ ಥರ ಕೂಡ ನಾವು ಮಾಡಬಹುದು. ಇನ್ನು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಸಿಮ್ಮಲ್ಲಿ. ಅದಾದಮೇಲೆ ಬೇಕಾಗುವಷ್ಟು ನೀರು ಹಾಕಿ ಇದನ್ನು ಕುಕ್ ಮಾಡ್ಕೊಳ್ಬೇಕು. ನೀರು ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬಹುದು, ಮತ್ತು ಕಡಿಮೆ ಆಯಿತು ಅಂತ ಅನಿಸಿದ್ರೆ ಮತ್ತೆ ಹಾಕ್ಕೊಂಡು ಕುಕ್ ಮಾಡಿಕೊಂಡ್ರೆ ಆಯಿತು. ಆದರೆ ಮಕ್ಕಳಿಗೆ ನಾನ್ ವೆಜ್ ಕೊಡುವಾಗ ಆದಷ್ಟು ಚೆನ್ನಾಗಿ ಕುಕ್ ಮಾಡಿ ಕೊಟ್ರೇ ಒಳ್ಳೆಯದು ನಮಗೆ ಕೂಡ. ಆದರೆ ಮಕ್ಕಳಿಗೆ ಮಾತ್ರ ಕುಕ್ ಮಾಡಿ ಆದಮೇಲೆ ಕೊಡಬೇಕು, ಅಂದರೆ ಚೆನ್ನಾಗಿ ಕುಕ್ ಮಾಡಿ ಆದಮೇಲೆ ಕೊಡಬೇಕು ನಾನ್ ವೆಜ್ಜನ್ನು. ವಾಟ್ ಆರ್ ಯು ಡೂಯಿಂಗ್? ವಾಷಿಂಗ್ ದ ಪ್ಲೇಟ್. ನಾನು ಅಡುಗೆ ರೂಮಲ್ಲಿ ಬ್ಯುಸಿಯಾಗಿರುವಾಗ ನಮ್ಮ ಆರುಷಿದು ಏನಾದರೂ ಈ ಥರ ಕೆಲಸ ನಡೀತಾ ಇರುತ್ತೆ. ನಾನು ಕೂಡ ಹಾಗೆ ಅವನಿಗೆ ಆರಾಮಾಗಿ ಪಾತ್ರೆಗಳನ್ನು ಕೊಡ್ತೇನೆ, ಅಂದರೆ ಸೇಫ್ ಆಗಿರುವಂತಹ ಪಾತ್ರೆಗಳನ್ನು. ಅವನಿಗೆ ಕೂಡ ಒಂದು ಟೈಮ್ ಪಾಸ್ ಆಗುತ್ತೆ ಅಲ್ವಾ ಒಳ್ಳೆಯ ರೀತಿಯಲ್ಲಿ ಅಂತ ಹೇಳಿ. ಮತ್ತು ಸ್ವಲ್ಪ ಇದು ಪಡವಲಕಾಯಿ ಅಂತ ಏನು ಹೇಳ್ತೇವೆ ಅದರದ್ದು ತರಕಾರಿ ಪಲ್ಯ ಮಾಡಿದ್ದೆ. ಇದು ಸಿಂಪಲ್ ರೆಸಿಪಿ, ಜಾಸ್ತಿ ಏನು ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಮನೆಯಲ್ಲಿದ್ದರೆ ಆಪ್ಷನಲ್ಲ, ಅಂದರೆ ಕೆಲವೊಂದು ಸಲ ಇರುತ್ತೆ ತರಕಾರಿ ಪಲ್ಯ, ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು. ಅದಕ್ಕೋಸ್ಕರ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ. ಸಿಂಪಲ್ ಆಗಿರುವಂತಹ ಒಂದು ಪಡವಲಕಾಯಿ ಪಲ್ಯ ಮತ್ತು ನಮ್ಮದು ಬ್ರೌನ್ ರೈಸ್, ಹಾಗೆ ಟೊಮ್ಯಾಟೊ ರಸಮ್ ಮತ್ತು ಚಿಕನ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮ್ಮ ಆರುಷ್ಗೆ ಇಷ್ಟು. ಕೆಲವೊಂದು ದಿನ ಇಷ್ಟೊಂದು ವೆರೈಟಿ ಇರೋದಿಲ್ಲ, ಒಂದು ಪಲ್ಯ ಇದ್ದದ್ದು ಕೂಡ ಇದೆ. ಕೆಲವೊಂದು ಸಲ ಈ ಥರ ಒಳ್ಳೆಯ ಟೈಮ್ ಸಿಕ್ಕಿದರೆ ಮಾಡೋದಕ್ಕೆ ಈ ಥರ ಚೆನ್ನಾಗಿ ಕುಕ್ ಮಾಡ್ತೇನೆ. ಆ್ಯಂಡ್ ಇವತ್ತು ವಿಡಿಯೋ ಮಾಡಬೇಕು ಅಂತ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಐಟಮ್ ಕೂಡ ಕುಕ್ ಮಾಡಿದ್ದೇನೆ ಅಂತ ಕೂಡ ಹೇಳಬಹುದು. ಈ ಟೊಮ್ಯಾಟೊದು ಸ್ವಲ್ಪ ದೊಡ್ಡ ದೊಡ್ಡ ಸಿಪ್ಪೆ ಥರ ಏನಾದರೂ ಇದ್ದರೆ ನಾನು ಅದನ್ನು ಸಪ್ರೇಟ್ ಮಾಡಿ ಕೊಡ್ತೇನೆ ಅವನಿಗೆ. ಇಲ್ಲದಿದ್ದರೆ ಕೆಲವೊಮ್ಮೆ ತಿನ್ನುವಾಗ ಕಷ್ಟ ಆಗುತ್ತಲ್ವ. ಮಕ್ಕಳಿಗೆ ಫುಡ್ ಇಷ್ಟ ಆಗಬೇಕು ಅಂದರೆ ನಾವು ಅವರಿಗೆ ಇಷ್ಟ ಆಗುವ ಹಾಗೆ ಕೊಡಬೇಕು. ಇದು ಒಂದೇ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರಾಯಿತು. ಮಕ್ಕಳು ನಾವು ಏನು ಕೊಡ್ತೇವೆ ನೋಡಿ ಅದನ್ನು ತಿಂತಾರೆ, ಆದರೆ ನಾವು ಕೊಡುವಾಗ ಅವರಿಗೆ ಇಷ್ಟ ಆಗುವ ಹಾಗೆ ಕುಕ್ ಮಾಡಿ ಕೊಡಬೇಕಷ್ಟೆ. ಆ್ಯಂಡ್ ಪ್ರತಿಯೊಂದನ್ನು ನಾವು ಹೇಗೆ ತಿನ್ನಬೇಕು ಅದನ್ನೆಲ್ಲ ಹೇಳ್ತಾ ಇರಬೇಕು. ಈಗ ಕರಿಬೇವು ಇದ್ದರೆ ಅದನ್ನು ನಾವು ತಿನ್ನಬಹುದು ಅಥವಾ ಆಚೆ ಕೂಡ ಬಿಸಾಡಬಹುದು, ತೊಂದರೆ ಏನಿಲ್ಲ. ಬಟ್ ಒಮ್ಮೆ ಟೇಸ್ಟ್ ನೋಡಿ ಮತ್ತೆ ಹೊರಗಡೆ ಹಾಕಿ ಅಂತ ಅಂದರೆ ಅದರಲ್ಲಿರುವಂತಹ ಸಣ್ಣ ಪುಟ್ಟ ಬೆನಿಫಿಟ್ಸ್ ಅವರ ಹೊಟ್ಟೆಗೆ ಹೋದಾಗುತ್ತೆ. ಈ ಥರ ಎಲ್ಲ ನಾವು ಅವರಿಗೆ ಹೇಳ್ತಾ ಇದ್ದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನಾವು ಒಂದು ಪ್ರೀವಿಯಸ್ ಡೇ ಅನಿಸುತ್ತೆ ಇದು ಒಂದು ಸ್ವೀಟ್ ಮಾಡಿದ್ವಿ. ಇದರದ್ದು ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ಸುಮಾರಷ್ಟು ವ್ಲಾಗ್ಸ್ ಇವೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಲೇಟ್ ಆಗ್ತಾ ಇದೆ. ಇದು ಒಂದು ಹೋಮ್ ಮೇಡ್ ಸ್ವೀಟ್ ಇದು ಇತ್ತು, ಅದಕ್ಕೋಸ್ಕರ ಕೊಡ್ತಾ ಇದ್ದೇನೆ ಅಷ್ಟೇ. ಊಟ ಆದಮೇಲೆ ಸ್ವಲ್ಪ ನಮ್ಮ ಆರುಷ್ಗೆ. ಇದೆಲ್ಲ ಕಂಪಲ್ಸರಿ ಅಂತ ಏನೂ ಇಲ್ಲ, ಕೆಲವೊಂದು ಸಲ ಇರುತ್ತೆ ಕೆಲವೊಂದು ಸಲ ಇರೋದಿಲ್ಲ. ಬಟ್ ಹೊರಗಡೆಯಿಂದ ತಂದು ಸ್ವೀಟ್ ಎಲ್ಲ ಕೊಡೋದು ಅಭ್ಯಾಸ ನಿಜವಾಗಿಯೂ ಇಲ್ಲ. ಆ್ಯಂಡ್ ನಾವು ಕೂಡ ಅಷ್ಟೇ ಹೊರಗಡೆಯಿಂದ ಏನಾದರೂ ತಂದು ತಿನ್ನೋದು ಅಷ್ಟೊಂದು ಅಭ್ಯಾಸ ಇಲ್ಲ ಮನೆಯಲ್ಲಿ. ಹಾಗಾಗಿ ಮನೆಯಲ್ಲಿಯೇ ಹೆಚ್ಚಾಗಿ ಏನಾದರೂ ಒಂದು ಈ ಥರ ಮಾಡಿ ಇಟ್ಕೊಂಡಿರ್ತೇವೆ, ಅದನ್ನೇ ನಾವು ಯೂಸ್ ಮಾಡ್ತೇವೆ ಖಾಲಿ ಆಗುವವರೆಗೆ. ಇದು ಕೂಡ ಹಾಗೆ ಒಂದು 3-4 ದಿನ ಇರ್ತದೆ ಫ್ರಿಜ್ಜಲ್ಲಿ.
ಫ್ರಿಜ್ಜಲ್ಲಿ, ಹಾಗಾಗಿ ಸೇಫ್ ಅಂತ ಹೇಳಬಹುದು. ಅದು ಪ್ರೀವಿಯಸ್ ಡೇ ಕುಕ್ ಮಾಡಿರುವಂತಹ ಸ್ವೀಟ್ ಗೋಧಿ ಹಿಟ್ಟಿನ ಹಲ್ವಾ ಇದು. ಸೊ ಅದನ್ನು ಸ್ವಲ್ಪ ಕೊಡ್ತಾ ಇದ್ದೇನೆ. ಮತ್ತು ಅದು ಮನೆಯಲ್ಲಿ ಮಾಡಿದ್ದಾಗಿರಬಹುದು, ಹೊರಗಡೆಯಿಂದ ತಂದದ್ದಾಗಿರಬಹುದು, ಮಕ್ಕಳಿಗೆ ಕೊಡುವಾಗ ಲಿಮಿಟೆಡ್ ಕ್ವಾಂಟಿಟಿಯಲ್ಲೇ ಕೊಟ್ಟರೆ ಒಳ್ಳೆಯದು. ಇದಕ್ಕೆ ನಾವು ಯೂಸ್ ಮಾಡಿದ್ದು ಶುಗರ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಜಾಗ್ರತೆ ಮಾಡಬೇಕು ಮಕ್ಕಳಿಗೆ ಕೊಡುವಾಗ. ಮತ್ತು ಒಂದು ದಿನ ನಾವು ಜಾಸ್ತಿ ಕೊಟ್ಟರೆ ಅದೇ ಅವರಿಗೆ ಅಭ್ಯಾಸ ಕೂಡ ಆಗಿರುತ್ತೆ. ಅದು ಕೂಡ ಅವರನ್ನು ಮತ್ತೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ಸಂಜೆಯ ಸ್ನ್ಯಾಕ್ಸ್ಗೆ ಇವತ್ತು ಸಾಬುದಾನ ಮಾಡ್ತಾ ಇದ್ದೇನೆ. ಇದು ಸಾಬುದಾನ ಆವಾಗಲೇ ನಾನು ನೆನೆಯೋದಕ್ಕೆ ಇಟ್ಟಿದ್ದೆ. ಅದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡು ಕುಕ್ ಮಾಡ್ಕೊಳ್ತೇನೆ. ಕುಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಪರವಾಗಿಲ್ಲ, ಇಲ್ಲದಿದ್ದರೆ ಅದು ತಿಕ್ಕಾಗುತ್ತಲ್ವ, ಮತ್ತು ಅದು ತಳಕ್ಕೆ ಅಂಟ್ಕೊಳ್ಳುತ್ತೆ. ಒಂದು 2-3 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಹೇಗಂದರೆ ದಿನದಲ್ಲಿ ಬೆಳಗ್ಗೆ ಏನು ಯೂಸ್ ಮಾಡಿದ್ದಾನೆ, ಮಧ್ಯಾಹ್ನ ಏನು ಯೂಸ್ ಮಾಡಿದ್ದಾನೆ, ರಾತ್ರಿ ಏನು ಕೊಡಬೇಕು, ಇದೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೇನೆ. ಅದೇ ಪ್ರಕಾರ ಮಾಡ್ಕೊಳ್ತೇನೆ. ಮತ್ತು ಸ್ವಲ್ಪ ಹಾಲು ಹಾಕಿದ್ದೇನೆ, ಮತ್ತು ಸ್ವಲ್ಪ ಬೆಲ್ಲ, ರುಚಿಗೆ ಬೇಕಾದಷ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದಾನೆ. ಬೆಲ್ಲ ಆದಷ್ಟು ಕಡಿಮೆ ಹಾಕ್ಕೊಂಡಿದ್ದು. ಅದರಲ್ಲಿ ಸ್ವೀಟ್ ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಮಾತ್ರ ಹಾಕಿರೋದು. ನಮಗೆಲ್ಲರಿಗೂ ಆಗಿರೋದ್ರಿಂದ ನಾನದು ಅಷ್ಟು ಹಾಕಿದ್ದಷ್ಟೆ. ಅದರಲ್ಲಿ ಇಷ್ಟು ಆರುಷ್ಗೆ ಕೊಡ್ತೇನೆ. ಅದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ವಾಶ್ ಮಾಡಿ ಕಟ್ ಮಾಡಿ ಡೈರೆಕ್ಟಾಗಿ ಹಾಕ್ತಾ ಇದ್ದೇನೆ. ತುಪ್ಪದಲ್ಲಿ ರೋಸ್ಟ್ ಮಾಡಿ ಕೊಡಬಹುದು, ಆದರೆ ಇವತ್ತು ಬೆಳಗ್ಗೆ ಮಧ್ಯಾಹ್ನ ತುಪ್ಪ ಅವನಿಗೆ ಬೇರೆ ಥರ ನಾನು ಕೊಟ್ಟಿರೋದ್ರಿಂದ ಇವಾಗ ಸ್ಕಿಪ್ ಮಾಡ್ತಾ ಇದ್ದೇನೆ. ಮತ್ತು ಸ್ವೀಟ್ ಕೂಡ ಜಾಸ್ತಿ ಏನೂ ಇಲ್ಲ, ಹಾಲು ಹಾಕಿರೋದ್ರಿಂದ ಅದರದ್ದು ಸ್ವಲ್ಪ ಫ್ಲೇವರ್ ಇರುತ್ತೆ. ಮತ್ತು ಸಾಬುದಾನ ತುಂಬ ಸಪ್ಪೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಸ್ವೀಟ್ ಮತ್ತು ಸಾಲ್ಟ್ ಹಾಕಿರೋದ್ರಿಂದ ಸಾಲುತ್ತೆ. ತುಂಬ ಜಾಸ್ತಿ ಸ್ವೀಟ್ ಏನು ಬೇಕು ಅಂತ ಇಲ್ಲ ನಮ್ಮ ಆರುಷ್ಗೆ. ನಮಗೆ ಕೂಡ ಅಷ್ಟೇ, ಒಂದು ಲಿಮಿಟೆಡಲ್ಲಿ ನಾವು ತಿನ್ನೋದು ಈ ಥರ ಎಲ್ಲ ನಾವು ಮಾಡಿ ಕುಡಿಯುವಾಗ. ಮತ್ತು ಇನ್ನೊಂದೇನೆಂದರೆ ಮಕ್ಕಳಿಗೆ ಈ ಥರ ನಾವು ಕಲರ್ಫುಲ್ಲಾಗಿ ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ. ಇನ್ನು ರಾತ್ರಿ ಊಟಕ್ಕೆ ಟೊಮೆಟೊ ರಸಮ್ ಏನಿದೆ ಅದು ಸ್ವಲ್ಪ ಉಳಿದಿತ್ತು, ಮತ್ತು ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ಕೊಳ್ಳುವ ಅಂತ ಹೇಳಿ ಮಾಡ್ತಾ ಇದ್ದೇನೆ. ನಾನು ಡೈರೆಕ್ಟಾಗಿ ಪ್ಯಾನಿಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಾಕಿತ್ತು. ಇದಕ್ಕೆ ನಾನೇನು ಎಕ್ಸ್ಟ್ರಾ ಎಣ್ಣೆ, ಒಗ್ಗರಣೆ ಏನು ಹಾಕ್ತಾನೇ ಇಲ್ಲ. ಈ ಎಣ್ಣೆ ಎಲ್ಲ ಜಾಸ್ತಿ ಬೆಳಗ್ಗೆ ಟೈಮಲ್ಲಿ ತಿಂದಿರೋದ್ರಿಂದ ರಾತ್ರಿ ಸ್ಕಿಪ್ ಮಾಡ್ತಾ ಇದ್ದೇನೆ ಅಷ್ಟೇ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈ ಬೀನ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಇನ್ನು ಕುಕ್ ಮಾಡ್ಕೊಳ್ತೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಕಾಳು ಹಾಕ್ಕೊಂಡೆ. ಇದರ ಜೊತೆಗೆ ಬೇಕಾದರೆ ಸ್ವಲ್ಪ ಕರಿಬೇವು ಅಥವಾ ಬೆಳ್ಳುಳ್ಳಿ ಕಾಳೆಲ್ಲ ಹಾಕ್ಕೊಳ್ಬಹುದು. ಇದೆಲ್ಲ ಡೈಜೆಷನಿಗೆ ತುಂಬ ಒಳ್ಳೆಯದು. ನಾವು ಈ ಥರ ಸಿಂಪಲ್ಲಾಗಿ ಪಲ್ಯ ಮಾಡುವಾಗ ಕೂಡ ಟೇಸ್ಟಿಯಾಗಿರುವ ಹಾಗೆ ಮಾಡ್ಕೊಳ್ಳೋದಕ್ಕೆ ಇದೇ ಒಂದು ಟಿಪ್ ಅಂತ ಹೇಳಬೇಕು. ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಎಣ್ಣೆಯ ಅಂಶ ಇರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ತೆಂಗಿನಕಾಯಿ ತುರಿಯಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇರುತ್ತೆ. ಅದಿನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಕುಕ್ ಆದರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಇದು ಸಾರು ಮಧ್ಯಾಹ್ನ ಉಳಿದದ್ದು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಮಗೆ ಕೂಡ ಅಷ್ಟೇ. ಬೀನ್ಸ್ ಪಲ್ಯದ ಜೊತೆಗೆ ಬೇರೆ ನಮಗೆ ಮಾಡಿರುವಂತಹ ಪಲ್ಯ ಇದೆ ನಮಗೆಲ್ಲ. ಸೊ ಮಧ್ಯಾಹ್ನ ಅಂದರೆ ರಾತ್ರಿಯ ಊಟ ಆರಾಮಾಗಿ ಆಯಿತು, ಮಧ್ಯಾಹ್ನದ ಸ್ವಲ್ಪ ರಸಮ್ ಉಳಿದಿರೋದ್ರಿಂದ. ಇನ್ನು ಇದು ನಮ್ಮ ಆರುಷಿದ್ದು ರಾತ್ರಿಯ ಊಟದ್ದು ಪ್ಲೇಟ್. ತರಕಾರಿ ಸ್ವಲ್ಪ ಆದಷ್ಟು ಜಾಸ್ತಿ ಹಾಕಿದರೆ ಒಳ್ಳೆಯದು. ನಾವು ಕೈಯಲ್ಲೇ ಮಕ್ಕಳಿಗೆ ತಿನ್ನೋದಕ್ಕೆ ಬಿಡೋದಾದರೆ ರೈಸ್ ಕೂಡ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದು, ಯಾಕಂದರೆ ಅರ್ಧ ನೆಲದ ಮೇಲೆ ಅಲ್ಲಿ ಇಲ್ಲಿ ಬಿದ್ದು ಹೋಗುತ್ತೆ. ಸೊ ಪ್ಲೇಟಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ಅದು ವೇಸ್ಟ್ ಆದ್ರೂ ಪರವಾಗಿಲ್ಲ, ಅಂದರೆ ನೆಲಕ್ಕೆ ಬಿದ್ದು. ದೊಡ್ಡ ಮಕ್ಕಳಿಗೆ ಹೇಳೋದಲ್ಲ ನಾನು. ಈ ಥರ 1.5, 2.5, 3 ವರ್ಷದ ಒಳಗಿನ ಮಕ್ಕಳಿಗೆ ತಿನ್ನಲಿಕ್ಕೆ ಅಷ್ಟೊಂದು ಗೊತ್ತಿರೋದಿಲ್ಲ. ಅವರು ತಿನ್ನುವಾಗ ಒಂದು ಸ್ವಲ್ಪ ಕೆಳಗೆ ಬಿದ್ದೇ ಬೀಳುತ್ತೆ. ಅದಕ್ಕೋಸ್ಕರ ಅವರಿಗೆ ಹೊಟ್ಟೆಗೆ ಬೇಕಾಗುವಷ್ಟು ಹೋಗಬೇಕು ಅಂತ ಇರುವಾಗ ನಾವು ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗತ್ತೆ. ಇಷ್ಟೇ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಒಂದಷ್ಟು ಪ್ರಾಪರಾಗಿ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಆರುಷಿದ್ದು ಫುಡ್ ರೂಟೀನನ್ನು ಇವತ್ತು ಮುಗಿಸಿದ್ದೇನೆ. ರಾತ್ರಿ ಮಲಗುವಾಗ ಇನ್ನೊಂದು ಫ್ರೂಟ್ಸ್ ಕೊಡ್ತೇನೆ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.